अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। ನಮಸ್ಕಾರ ಗುರುಗಳೇ. वन्दे परिव्राट् चक्रवर्तिनम्। श्रीगुरुभ्यो नमः। हरि ओम्। 11ನೇ ಅಧ್ಯಾಯದ 24ನೇ ಶ್ಲೋಕ ಆಗಿದೆ ಅಲ್ಲ, ಆಗಬೇಕಾ? ಆಗಿದೆ. 25 ಆಗಬೇಕು. ಸರಿ ಸರಿ ಸರಿ, ಶ್ಲೋಕ ಓದೋಣ. ದಂಷ್ಟ್ರಾಕರಾಲಾನಿ ಚ ತೇ ಮುಖಾನಿ ದೃಷ್ಟ್ವೈವ ಕಾಲಾನಲಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಶರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ಇನ್ನು ಪರಮಾತ್ಮನ ಸಹಸ್ರಶೀರ್ಷ ಪುರುಷ, ಅನೇಕ ಮುಖಗಳು ಅರ್ಥಾತ್ ಬಾಯಿಗಳು, ಅನೇಕ ವದನಗಳು, ಅನೇಕ ಉದರ, ಅನೇಕ ಬಾಹುಗಳು ಅಂತ ಹೇಳ್ತಾ ಬಂದ್ರು. ಆ ಅನೇಕ ಮುಖಗಳಲ್ಲಿ ದಂಷ್ಟ್ರಾಕರಾನಿ, ಒಂದೊಂದು ಹಲ್ಲುಗಳು ಕೂಡ ವಿಕೃತವಾದಂತಹ ಹಲ್ಲುಗಳು. ಎಷ್ಟು ಭಯಂಕರವಾಗಿವೆ ಅಂತಂದ್ರೆ, ಕಾಲಾನಲಸನ್ನಿಭಾನಿ, ಕಾಲ ಅಂತಂದ್ರೆ ಪ್ರಳಯ ಅಂತ ಅರ್ಥ. ಪ್ರಳಯ ಕಾಲದಲ್ಲಿ ಅನಲ ಸನ್ನಿಭಾನಿ, ಅಗ್ನಿಯಂತೆ ಪ್ರಜ್ವಲಿಸ್ತಾ ಇವೆ. ಹೇಗೆ ಪ್ರಳಯ ಕಾಲದಲ್ಲಿ ಭೂಮಿಯಲ್ಲಿ ಇರುವಂತಹ ಜ್ವಾಲಾಗ್ನಿ ಹೊರಗಡೆ ಬಂದಾಗ, ನೀರಿನಲ್ಲಿ ಇರುವಂತಹ ಒಡವಾಗ್ನಿ ಹೊರಗಡೆ ಬಂದಾಗ ಹೇಗೆ ಅದು ಅಷ್ಟು ಪ್ರಖರವಾಗಿ ಇರ್ತದೋ, ಹಾಗೆ ಅಂತಹ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುವಂತಹ ಹಲ್ಲುಗಳುಳ್ಳಂತಹ ಮುಖಗಳಿಂದ ನಾನು ನೋಡ್ತಾ ಇದ್ದೇನೆ. ಅಷ್ಟು ಅದ್ಭುತವಾಗಿ, ಅಷ್ಟು ವಿಕೃತವಾಗಿ. ಅಂದ್ರೆ ಪ್ರಳಯ ಕಾಲದ ವರ್ಣನೆ ಕೆಲವೊಂದು ಕಡೆ ಬರ್ತದೆ. ಆವಾಗ ಭೂಮಿಯಲ್ಲಿರುವಂತಹ ಅಗ್ನಿಗೆ ಜ್ವಾಲಾಗ್ನಿ, ನಾವು ಹೇಳ್ತೇವೆ ಜ್ವಾಲಾಮುಖಿ ಅಂತ. ಸಮುದ್ರದಲ್ಲೂ ಕೂಡ ಅಗ್ನಿ ಇರ್ತದೆ, ಅದು ಒಡವಾನಲ ಅಂತ ಕರಿತೇವೆ. ಪ್ರಳಯ ಆಗಬೇಕು ಅರ್ಥಾತ್ ಎಲ್ಲವೂ ಕೂಡ ಧ್ವಂಸ ಆಗಬೇಕು ಅಂತಂದಾಗ ಎಲ್ಲ ಕಡೆಯಿಂದಲೂ ಅಗ್ನಿ ಬಂದು ಒಂದೇ ಸಮಯದಲ್ಲಿ ಸಂಪೂರ್ಣವಾಗಿ ನಾಶ ಮಾಡುತ್ತೆ. ಹೇಗೆ ನೀರಿನಿಂದಲೂ ಅಗ್ನಿ ಬರ್ತದೆ, ಭೂಮಿಯಿಂದಲೂ ಅಗ್ನಿ ಬರ್ತದೆ, ಆಕಾಶದಿಂದ ಅಗ್ನಿಯ ಮಳೆ ಸುರಿಯುತ್ತೆ. ಹೇಗೋ ಎಲ್ಲ ಕಡೆಯಿಂದ ಹೇಗೆ ವಿಕೃತವಾಗಿ ಅಗ್ನಿಗಳು ಬರ್ತಾವೋ, ಹಾಗೆ ವಿಕೃತವಾಗಿ ನಿನ್ನ ಬಾಯಿಯಲ್ಲಿ ಆ ಒಂದು ಕೋರೆ ಹಲ್ಲುಗಳಿವೆ. ಕೋರೆ ಹಲ್ಲುಗಳು ಅಷ್ಟು ವಿಕೃತವಾಗಿ ಇವೆ, ಪ್ರಳಯ ಕಾಲದ ಅಗ್ನಿಯಂತೆ ಪ್ರಜ್ವಲಿಸ್ತಾ ಇವೆ. ಅದನ್ನ ನೋಡಿಯೇನೆ ನಾನು ದಿಗ್ಭ್ರಾಂತನಾಗಿದ್ದೇನೆ. ದಿಶೋ ನ ಜಾನೆ ನ ಲಭೆ ನ ಶರ್ಮ, ಯಾವ ದಿಕ್ಕು ಏನು ಅಂತ ಗೊತ್ತಾಗ್ತಾ ಇಲ್ಲ. ಈಸ್ಟ್ ಯಾವುದು ವೆಸ್ಟ್ ಯಾವುದು ಗೊತ್ತಾಗ್ತಾ ಇಲ್ಲ ನಮಗೆ. ದಿಶೋ ನ ಜಾನೆ ನ ಲಭೆ, ಶರ್ಮ, ಶರ್ಮ ಅಂತಂದ್ರೆ ಶಂ ಅಂತಂದ್ರೆ ಸುಖ ಅಂತ ಅರ್ಥ. ಸುಖವನ್ನ ನಾನು ಹೊಂದುತ್ತಾ ಇಲ್ಲ. ಜೀವನಲ್ಲಿ ತನ್ನ ಸ್ವರೂಪಭೂತವಾದ ಸುಖ ಇರ್ತದೆ, ಅದನ್ನೇ ನಾನು ಹೊಂದುತ್ತಾ ಇಲ್ಲ. ಆ ಸುಖವನ್ನ ನಾನು ಹೊಂದುತ್ತಾ ಇಲ್ಲ. ಶರ್ಮ. ಪ್ರಸೀದ ದೇವೇಶ ಜಗನ್ನಿವಾಸ, ಹೇ ದೇವಶ್ರೇಷ್ಠನೇ, ಜಗದಾಧಾರಣೆ, ನನ್ನಲ್ಲಿ ನೀನು ಪ್ರಸನ್ನನಾಗು. ಅರ್ಥಾತ್ ಈ ಒಂದು ರೂಪವನ್ನ ಮರೆಮಾಚು. ನಿನ್ನ ಒಂದು ಸಾಧಾರಣ ಆ ಒಂದು ಕೃಷ್ಣ ರೂಪವನ್ನ, ಅದ್ಭುತವಾದ ಮನೋಹರವಾದ ಕೃಷ್ಣ ರೂಪವನ್ನು ನನಗೆ ಮತ್ತೆ ತೋರಿಸು ಎಂಬುದಾಗಿ ಬಹಳ ಭಯಭೀತನಾಗಿ ಅರ್ಜುನ ಕೇಳ್ತಾ ಇದ್ದಾನೆ.
ಅರ್ಥ ಬರ್ಕೊಳ್ಳಿ. ದಂಷ್ಟ್ರಾಕರಾಲಾನಿ ದಂಷ್ಟ್ರಾಕರಾಲಾನಿ ಕೋರೆ ಹಲ್ಲುಗಳಿಂದ ವಿಕೃತವಾಗಿರುವ ಕೋರೆ ಹಲ್ಲುಗಳಿಂದ ವಿಕೃತವಾಗಿರುವ ಕಾಲಾನಲಸನ್ನಿಭಾನಿ ಕಾಲಾನಲಸನ್ನಿಭಾನಿ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುವ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುವ ಕಾಲಾನಲಸನ್ನಿಭಾನಿ ಪ್ರಳಯ ಕಾಲದ ಅಗ್ನಿಯಂತೆ ಜ್ವಲಿಸುವ ತೇ ಮುಖಾನಿ ನಿನ್ನ ಮುಖಗಳನ್ನು ಅರ್ಥಾತ್ ನಿನ್ನ ಬಾಯಿಯನ್ನು ತೇ ಮುಖಾನಿ ನಿನ್ನ ಮುಖಗಳನ್ನು ದೃಷ್ಟ್ವೈವ ನೋಡಿಯೇನೆ ದೃಷ್ಟ್ವೈವ ನೋಡಿಯೇನೆ ದಿಶೋ ನ ಜಾನೆ ದಿಶೋ ನ ಜಾನೆ ದಿಗ್ಭ್ರಾಂತನಾಗಿದ್ದೇನೆ ದಿಗ್ಭ್ರಾಂತನಾಗಿದ್ದೇನೆ ಶರ್ಮಚ ನ ಲಭೆ ಶರ್ಮಚ ನ ಲಭೆ ಸುಖವನ್ನು ಹೊಂದುತ್ತಿಲ್ಲ ದೇವೇಶ ದೇವಾಧಿದೇವನೇ ದೇವೇಶ ದೇವಾಧಿದೇವನೇ ಜಗನ್ನಿವಾಸ ಜಗದಾಧಾರನೆ ಪ್ರಸೀದ ನನ್ನಲ್ಲಿ ಪ್ರಸನ್ನನಾಗು ಪ್ರಸೀದ ನನ್ನಲ್ಲಿ ಪ್ರಸನ್ನನಾಗು ಪ್ರಶ್ನೆ ಇದ್ರೆ ಕೇಳಿ. ಮುಂದೆ ಹೋಗೋಣ. ಸರಿ ಆಚಾರ್ಯ, ಈ ಉತ್ತರ ಭಾರತದಲ್ಲಿ ಶರ್ಮಾ ಅಂತ ಇಟ್ಕೊಳ್ತಾರಲ್ಲ, ಹೌದು ಅದು ಬೇರೆ ಸರಿನಾ. ನಿಜವಾದ ಅದರ ಆ ಪದಾರ್ಥ ನೋಡ್ಬೇಕು ಅಂತ ಆದ್ರೆ ಅದರ ಪದಗಳ ಅರ್ಥ, ಆ ಶರ್ಮ ಅನ್ನುವಂತಹ ಪದಾರ್ಥ ನೋಡ್ಬೇಕು ಅಂತ ಆದ್ರೆ ಶಂ ಅಂತಂದ್ರೆ ಸುಖ, ಮ ಅಂತಂದ್ರೆ ಜ್ಞಾನ, ಆ ಒಂದು ಸುಖದ ಪ್ರಾಪ್ತಿ. ಸರಿ ಸರಿ ಆಚಾರ್ಯ, ಸರಿ 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 ಗೊತ್ತಾಯ್ತು ಇವಾಗ.
ಸರಿ, ಮುಂದೆ ಹೋಗೋಣ. ಅಮೀ ಚತ್ವಾಂ ಧೃತರಾಷ್ಟ್ರಸ್ಯ ಪುತ್ರಾಃ ಸರ್ವೇ ಸಹೈವಾವನಿಪಾಲಸಂಘೈಃ ಭೀಷ್ಮೋ ದ್ರೋಣಃ ಸೂತಪುತ್ರಸ್ತಥಾಸೌ ಸಹಾಸ್ಮದೀಯೈರಪಿ ಯೋಧಮುಖ್ಯೈಃ. ನೋಡಿ, ಎಲ್ಲರೂ ಆ ಒಂದು ರಣರಂಗದಲ್ಲಿ ಇದ್ದಾರೆ, ಇನ್ನ ಯುದ್ಧ ಶುರು ಆಗಿಲ್ಲ. ಆವಾಗ ಹೇಳ್ತಾ ಇದ್ದಾನೆ ಅರ್ಜುನ, ಆ ಒಂದು ನೋಡಿ, ಅಷ್ಟು ಮುಖಗಳನ್ನ ನೋಡಿ, ಒಂದೊಂದು ಮುಖದಲ್ಲಿ ಒಬ್ಬೊಬ್ರು ರಾಜರ ಸಮೂಹಗಳೇ ಹೊರಟಿವೆ ಅಂತೆ ಪರಮಾತ್ಮನಲ್ಲಿ. ಸಂಹಾರ ಅಂದ್ರೆ ಏನು, ಪ್ರಳಯ ಅಂದ್ರೆ ಏನು? ಪರಮಾತ್ಮನ ಉದರವನ್ನು ಸೇರೋದು, ಎಲ್ಲರೂ ಸುಪ್ತರಾಗಿ ಸೂಕ್ಷ್ಮ ರೂಪದಲ್ಲಿ ಸೇರೋದು. ಇಲ್ಲಿ ಪರಮಾತ್ಮನ ಮುಖದಲ್ಲಿ ಎಲ್ಲಾ ರಾಜರ ಸಮೂಹಗಳೇ ಹೊರಟಿವೆ, ಧೃತರಾಷ್ಟ್ರನ ಎಲ್ಲಾ ಮಕ್ಕಳು ಹೊರಟಿವೆ, ಪರಮಾತ್ಮನ ಮುಖವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಭೀಷ್ಮ, ದ್ರೋಣ, ಹಾಗೆ ಸೂತಪುತ್ರನಾದ ಕರ್ಣ, ಯೋಧರಲ್ಲಿ ಶ್ರೇಷ್ಠರಾದಂತಹ ಎಲ್ಲರೂ ಕೂಡ ಹೊರಟಿದ್ದಾರೆ. ಬರೀ ಏನಿದು, ಬರೀ ಪ್ರತಿಪಕ್ಷದ ಪಾರ್ಟಿಯವರೇ ಆಯ್ತಲ್ಲ, ಇದು ಶತ್ರು ಪಾರ್ಟಿಯವರೇ ಆಯ್ತು, ನಮ್ಮವ್ರು ಯಾರು ಇಲ್ವಾ ಅಂತಂದ್ರೆ ಇಲ್ಲ. ಅಸ್ಮದೀಯೈಹಿ ಅಪಿ, ನಮ್ಮವರೂ ಕೂಡ ಪರಮಾತ್ಮನ ಮುಖದಲ್ಲಿ ಹೊರಟಿದ್ದಾರಂತೆ. ಅಂದ್ರೆ ಮುಂದೆ ಆಗೋದು, ಯಾರ್ಯಾರು ಸಾಯ್ತಾರೆ ಅನ್ನೋದನ್ನ ಪರಮಾತ್ಮ ಹೀಗೆ ತೋರಿಸ್ತಾ ಇದ್ದಾನೆ. ಮುಖದಲ್ಲಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರೆಲ್ಲರೂ ಮರಣ ನಿಶ್ಚಿತ, ಅರ್ಥಾತ್ ಇವರ ಮರಣವೂ ಕೂಡ ನಿಶ್ಚಿತವೇನೆ, ಆದರೆ ಸದ್ಯಕ್ಕೆ ಇಲ್ಲ. ಸರಿನಾ? ಇನ್ನುಳಿದಂತಹ ಭೀಷ್ಮ ದ್ರೋಣಾದಿಗಳು, ಆ ಧೃತರಾಷ್ಟ್ರನ ಪುತ್ರರು, ಕರ್ಣ, ಅವರಲ್ಲಿ ಅನೇಕ ರಾಜರ ಸಮೂಹ, ಜಯದ್ರಥ, ಬಾಲ್ಹೀಕ ರಾಜ, ಈ ರೀತಿ ಅನೇಕ ಜನ, ನಮ್ಮವರಲ್ಲಿ ಬಾಲ್ಹೀಕ ರಾಜ, ಹೀಗೆ ನಮ್ಮವರಲ್ಲೂ ಅನೇಕ ರಾಜರ ಸಮೂಹ, ಅವರಲ್ಲಿಯೂ ಅನೇಕ ರಾಜರ ಸಮೂಹ, ಈ ರೀತಿ ಎಲ್ಲರೂ ಕೂಡ ಪರಮಾತ್ಮನ ಮುಖವನ್ನ ಪ್ರವೇಶ ಮಾಡ್ತಾ ಇದ್ದಾರೆ. ಅದನ್ನ ನಾನು ನೋಡ್ತಾ ಇದ್ದೇನೆ ಅಂತ ಅರ್ಜುನ ಹೇಳ್ತಾ ಇದ್ದಾನಿಲ್ಲಿ. ಬರ್ಕೊಳ್ಳಿ. ಇಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ ಅಂತ ಶಬ್ದ ಇಲ್ಲ, ನಾವು ಅದನ್ನ ಅನ್ವಯ ಮಾಡ್ಕೊಳ್ಬೇಕು. ಸರಿನಾ? ಸರಿ. ಅಮೀ, ಈ ಎಲ್ಲ, ಅಮೀ ಈ ಎಲ್ಲ, ಅವನಿಪಾಲ ಸಂಘೈಹಿ ಸಹ, ಅವನಿಪಾಲ ಸಂಘೈಹಿ ಸಹ, ಅಮೀ ಸರ್ವೇ, ಕ್ಷಮಿಸಿ, ಅಮೀ ಸರ್ವೇ ಅಂತ ಬರ್ಕೊಳ್ಳಿ. ಅಮೀ ಸರ್ವೇ, ಈ ಎಲ್ಲ, ಅವನಿಪಾಲ ಸಂಘೈಹಿ ಸಹ. ಏನಿದು? ಯಾರ ಇದರ ಅರ್ಥ ಹೇಳ್ತೀರಾ? ಅವನಿಪಾಲ ಸಂಘೈಹಿ ಅಂತಂದ್ರೆ ರಾಜರ ಸಮೂಹಗಳೊಂದಿಗೆ ಅಂತ ಅರ್ಥ. ಹೇಗಾಯ್ತಿದು? ಅವನಿ ಅಂದ್ರೆ ಭೂಮಿ, ಶವಾಶ್. ಭೂಮಿಯ ಪಾಲಕರು, ಭೂಮಿಯ ರಾಜರು. ಪಾಲಕರು ಅಂದ್ರೆ ಅವನ್ನ ನೋಡ್ಕೊಳ್ತಕ್ಕಂಥವ್ರು ಮಹಾರಾಜ ಅಂತ. ಹೌದಲ್ಲ ಆಚಾರ್ಯ? ಶವಾಶ್. ಹೌದು ಹೌದು ಹೌದು. ಅವನಿಪಾಲ ಸಂಘೈಹಿ, ಅವನಿಪಾಲರು ಅಂದ್ರೆ ರಾಜರು ಅಂತ ಅರ್ಥ. ಅವನಿಪಾಲ ಸಂಘೈಹಿ, ರಾಜರ ಸಮೂಹಗಳೊಂದಿಗೆ ಸಹ ಕೂಡಿಕೊಂಡು, ಅವನಿಪಾಲ ಸಂಘೈಹಿ ಸಹ ಅಂತಾನೆ ಬರ್ಕೊಳ್ಳಿ. ರಾಜರ ಸಮೂಹಗಳೊಂದಿಗೆ ಧೃತರಾಷ್ಟ್ರಸ್ಯ, ಧೃತರಾಷ್ಟ್ರಸ್ಯ, ಈ ಧೃತರಾಷ್ಟ್ರನ, ಈ ಧೃತರಾಷ್ಟ್ರನ ಪುತ್ರಾಹ, ಮಕ್ಕಳು, ಪುತ್ರಾಹ ಮಕ್ಕಳು,
ತ್ವಾಂ ನಿನ್ನ, ತ್ವಾಂ ನಿನ್ನ ಮುಖವನ್ನು ಪ್ರವೇಶಿಸುತ್ತಿದ್ದಾರೆ. ಮುಖವನ್ನು ಪ್ರವೇಶಿಸುತ್ತಿದ್ದಾರೆ. ತಥಾಸೌ ಹಾಗೇನೆ, ತಥಾಸೌ ಹಾಗೇನೆ ಭೀಷ್ಮಃ ದ್ರೋಣಃ ಸೂತಪುತ್ರಃ ಚ, ಭೀಷ್ಮಃ ದ್ರೋಣಃ ಸೂತಪುತ್ರಃ ಚ, ಭೀಷ್ಮ ದ್ರೋಣ ಸೂತಪುತ್ರನಾದ ಕರ್ಣನೂ, ಭೀಷ್ಮ ದ್ರೋಣ ಸೂತಪುತ್ರನ ಯೋಧಮುಖ್ಯೈಃ, ಯೋಧರಲ್ಲಿ ಶ್ರೇಷ್ಠರಾದ, ಯೋಧರಲ್ಲಿ ಶ್ರೇಷ್ಠರಾದ ಅಸ್ಮದೀಯೈಃ ಅಪಿ, ಅಸ್ಮದೀಯೈಃ ಸಹಾಪಿ ಅಂತ ಬರ್ಕೊಳ್ಳಿ. ಅಸ್ಮದೀಯೈಃ ಸಹಾಪಿ ನಮ್ಮವರೊಂದಿಗೆ, ನಮ್ಮವರೊಂದಿಗೆ ತ್ವಾಂ ನಿಮ್ಮವನ್ನು ಪ್ರವೇಶಿಸುತ್ತಿದ್ದಾರೆ. ನಮ್ಮವರೊಂದಿಗೆ ನಿನ್ನ ಮುಖವನ್ನು ಪ್ರವೇಶಿಸುತ್ತಿದ್ದಾರೆ. ಪ್ರಶ್ನೆ ಇದ್ದರೆ ಕೇಳಿ. ಮುಖವನ್ನು ಪ್ರವೇಶಿಸುತ್ತಿದ್ದಾರೆ ಎಂಬುದು ಇಲ್ಲ ಅಲ್ಲಿ. ಅದು ಇಲ್ಲ, ಅದೇ ಹೇಳಿದ್ನಲ್ಲ, ಬರೀ ತ್ವಾಂ ಅಂತ ಇದೆ. ಅದೇ ಮುಖವನ್ನ ಪ್ರವೇಶಿಸಿದ್ದಾರೆ ಅನ್ನುವಂತ ಶಬ್ದ ಇಲ್ಲ, ನಾವು ಅದನ್ನ ಕೂಡಿಸ್ಕೊಳ್ಬೇಕಷ್ಟೇ. ಏನು ಸೀದಾ ನಾವು ಬಾಯಲ್ಲಿ ತುತ್ತನ್ನ ಇಟ್ಕೊಂಡಾಗ ಹೇಗೆ ಆಗುತ್ತೋ ಹಾಗೆ ಆಗ್ತಾ ಇದೆ ಅಂತ ನೋಡಿ. ಅದ್ಭುತ. ವಕ್ತ್ರಾಣಿತೇ ತ್ವರಮಾಣ ವಿಶಂತಿ, ದಂಷ್ಟ್ರಾಕರಾಲಾನಿ ಭಯಾನಕಾನಿ, ಕೇಚಿದ್ವಿಲಗ್ನಾ ದಶನಾಂತರೇಷು ಸಂದೃಶ್ಯಂತೆ ಚೂರ್ಣಿತೈರುತ್ತಮಾಂಗೈಃ. ಎಷ್ಟು ನೋಡಿ, ಬೇಗ ಬೇಗ ಒಬ್ರಾದ್ಮೇಲೆ ಒಬ್ರು ಸಾಲಾಗಿ ಹೊರಟಿದಾರಂತೆ. ಎಲ್ಲಿ? ವಕ್ತ್ರಾಣಿ ವಿಶಂತಿ, ಇಲ್ಲೇ ಬಂತು ನೋಡಿ. ವಕ್ತ್ರಾಣಿ ವಿಶಂತಿ, ನಿನ್ನ ಮುಖಗಳಲ್ಲಿ ನೋಡಿ, ಬರೀ ವಕ್ತ್ರೇ ಅಂತ ಹೇಳಿಲ್ಲ, ವಕ್ತ್ರಾಣಿ, ಅನೇಕ ಮುಖಗಳಲ್ಲಿ ಅನೇಕ ಮಂದಿ ಅನೇಕ ರಾಜರ ಸಮೂಹ ಪ್ರವೇಶ ಮಾಡ್ತಾ ಇದ್ದಾರೆ. ಹೋಗಬೇಕಾದ್ರೆ ಆ ಕೋರೆ ಹಲ್ಲುಗಳನ್ನ ನೋಡಿಯೇನೆ, ಯಪ್ಪ, ಹಲ್ಲು ಇರೋದು ಬಾಯಿ ಹೊರಗೆ, ಹೌದಾ? ಬೇಗ ಆ ಹಲ್ಲುಗಳಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಬೇಗ ಬೇಗ ಹೋಗ್ತಾ ಇದ್ದಾರೆ. ನಾಲಿಗೆಯ ಭಾಗದಲ್ಲಿ ಒಳಗೆ ಹೋದ್ರೆ ಸಾಕು, ಬಹಳ ಕಷ್ಟ ಇದೆ, ಬಹಳ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಬಹಳ ಅವಸರದಿಂದ ಒಳಗೆ ಹೋಗ್ತಾ ಇದ್ದಾರಂತೆ. ಪರಮಾತ್ಮ ಬಿಡ್ತಾನ? ಮುಂದೆ ಸಿಕ್ಕರೆ ಬಿಡಲ್ಲ, ಬಾಯಿ ಸಿಕ್ಕರೆ ಬಿಡ್ತಾನ? ಈ ಕಾಲವೇ ಹಾಗಿದೆ. ಮಂದಿಯ ಬಾಯಿಗೆ ಸಿಕ್ಕರೆ ನಾವು ಒದ್ದಾಡೋದು, ಮನೆ ಮುಂದಿನ ಬಾವಿಯಲ್ಲಿ ಸಿಗಿ ಬಿದ್ರೆ ಬದುಕ್ ಬಿಡ್ಬೋದಂತೆ, ಪಕ್ಕದಲ್ಲಿರುವ ಮಂದಿಯ ಬಾಯಿಯಲ್ಲಿ ಸಿಕ್ಕರೆ ಬದುಕಲಿಲ್ಲ. ಹಂಗೆ ಪರಮಾತ್ಮನ ಬಾಯಿಯಲ್ಲಿ, ಅದರಲ್ಲೂ ಇಂತಹ ದುಷ್ಟರು ಬಿಟ್ಟಾರ, ಏನಾಗ್ತಾ ಇದೆ? ಕೇಚಿದ್ ವಿಲಗ್ನ ದಶನಾಂತರೇಶು. ಈಗ ನಾವು ಯಾವುದೋ ಒಂದು ಪಲ್ಯನೋ ಏನೋ ತಿನ್ನಬೇಕಾದ್ರೆ ಬಾಯಲ್ಲಿ ಇಟ್ಕೊಂಡು ಹಲ್ಲುಗಳಿಂದ ಅಗಿತೇವೆ, ಹಾಗೆ ಪರಮಾತ್ಮ ಅವರನ್ನ ಆ ಕೋರೆ ಹಲ್ಲುಗಳಿಂದ ಅಗಿತಾ ಇದ್ದಾನಂತೆ. ಆ ಹಲ್ಲುಗಳ ಸಂಧಿಗಳಲ್ಲಿ ಸಿಗಿಬಿದ್ದಿದ್ದಾರೆ ಎಲ್ಲರೂ.
ಅವರ ಉತ್ತಮಾಂಗೈಹಿ ಚೂರ್ಣಿತೈಹಿ ಉತ್ತಮಾಂಗೈಹಿ ಅವರ ಎಲ್ಲಾ ತಲೆಗಳು ಪುಡಿ ಪುಡಿ ಆಗಿವೆ. ಹೇಗೆ ಒಂದು ಸಿಂಹ ಬೇಟೆಯಾಡಿದ ಜಿಂಕೆಯನ್ನ ಕಬಳಿಸುತ್ತೋ, ಹೇಗೆ ತನ್ನ ಅದರಲ್ಲಿರುವಂತಹ ಮಾಂಸಖಂಡಗಳನ್ನು ತಿನ್ನುತ್ತೋ ತನ್ನ ಕೋರೆ ಹಲ್ಲುಗಳಿಂದ, ಹಾಗೆ ನೃಸಿಂಹನಾದ ವಿಚಾರ ಮಾಡಿ ನಾವು ಈ ನರಸಿಂಹದೇವರು ನೋಡಿ ಎಷ್ಟು ಭಯಂಕರ ಉಗ್ರ ಅಂತ ಹೇಳ್ತೇವೆ. ಇದು ಎಷ್ಟು ಉಗ್ರ ಇರ್ಲಿಕ್ಕಿಲ್ಲ, ಅದು ಒಂದೇ ಮುಖ, ಕೆಲವೊಂದು ಕೋರೆ ಹಲ್ಲುಗಳು ಮಾತ್ರ. ಬರೀ ಅದು 16 ಬಾಲ, 16 ಬಾಹು. ಇದು ಎಷ್ಟು ಬಾಹು, ಎಷ್ಟು ಮುಖ, ಎಷ್ಟು ಕೋರೆ ಹಲ್ಲು, ಎಷ್ಟು ಭಯಂಕರವಾದ ರೂಪ ಇರಬಹುದು ಇದು. ಸಂದೃಶ್ಯಂತೆ ಚೂರ್ಣಿತೈಹಿ ಉತ್ತಮಾಂಗೈಹಿ, ಸಿಕ್ಕಿಕೊಂಡು ಪುಡಿ ಪುಡಿಯಾಗಿರುವಂತಹ ಆ ಎಲ್ಲ ದುಷ್ಟರ ತಲೆಗಳು ಎಲ್ಲಾ ಪುಡಿ ಪುಡಿಯಾಗಿವೆ ಅಂತೆ. ಹಾಗೆ ಅಗಿತಾ ಇದ್ದಾನೆ ಪರಮಾತ್ಮ. ಆ ರೀತಿ ಕಾಣಿಸ್ತಾ ಇದೆ ನನಗೆ ಅಂತ ಅರ್ಜುನ. ಇಮ್ಯಾಜಿನ್ನೇ ಮಾಡ್ಕೊಳಿಕ್ ಆಗೋದಿಲ್ಲ ಇದನ್ನ. ಸರಿ, ಅರ್ಥವನ್ನ ಬರ್ಕೊಳ್ಳಿ. ತೇ ಹಿಂದೆ ಹೇಳಿದ ಧೃತರಾಷ್ಟ್ರನ ಮಕ್ಕಳು, ಹಿಂದೆ ಹೇಳಿದ ಧೃತರಾಷ್ಟ್ರನ ಮಕ್ಕಳು ತೇ ವಕ್ತ್ರಾಣಿ, ನಿನ್ನ ಮುಖಗಳಲ್ಲಿ ತೇ ವಕ್ತ್ರಾಣಿ, ನಿನ್ನ ಮುಖಗಳಲ್ಲಿ ತ್ವರಮಾಣಾಃ ವಿಶಂತಿ, ಶೀಘ್ರವಾಗಿ ಪ್ರವೇಶಿಸುತ್ತಿದ್ದಾರೆ. ತ್ವರಮಾಣಾಃ ವಿಶಂತಿ, ಶೀಘ್ರವಾಗಿ ಪ್ರವೇಶಿಸುತ್ತಿದ್ದಾರೆ. ದಂಷ್ಟ್ರಾಕರಾಲಾನಿ ಭಯಾನಕಾನಿ, ದಂಷ್ಟ್ರಾಕರಾಲಾನಿ ಭಯಾನಕಾನಿ, ವಿರೂಪಗಳಾದ ಭಯಂಕರವಾದ ನಿನ್ನ ಮುಖಗಳನ್ನ ಪ್ರವೇಶಿಸುತ್ತಿದ್ದಾರೆ. ವಿರೂಪಗಳಾದ ಭಯಂಕರವಾದ ನಿನ್ನ ಮುಖಗಳನ್ನ ಪ್ರವೇಶಿಸುತ್ತಿದ್ದಾರೆ. ಕೇಚಿತ್ ಕೆಲವರು, ವಿಲಗ್ನಾಃ ಸಾಯುವರು, ವಿಲಗ್ನಾಃ ಸಾಯುವರು, ದಶನಾಂತರೇಷು ಹಲ್ಲುಗಳ ಸಂಧಿಗಳಲ್ಲಿ ಸಿಕ್ಕಿಕೊಂಡು, ಹಲ್ಲುಗಳ ಸಂಧಿಗಳಲ್ಲಿ ಸಿಕ್ಕಿಕೊಂಡು, ಚೂರ್ಣಿತೈಹಿ ಉತ್ತಮಾಂಗೈಹಿ, ಚೂರ್ಣಿತೈಹಿ ಉತ್ತಮಾಂಗೈಹಿ, ಪುಡಿ ಪುಡಿಯಾಗಿರುವ ತಲೆಗಳಿಂದ ಕೂಡಿದವರಾಗಿ, ಪುಡಿ ಪುಡಿಯಾಗಿರುವ ತಲೆಗಳಿಂದ ಕೂಡಿದವರಾಗಿ, ಸಂದೃಶ್ಯಂತೆ ಕಾಣಿಸುತ್ತಿದ್ದಾರೆ, ಸಂದೃಶ್ಯಂತೆ ಕಾಣಿಸುತ್ತಿದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಕೇಚಿದ್ ವಿಲಗ್ನಾಗ್ ಏನಂದ್ರೆ? ಕೆಲವರು ಸಾಯುವರು, ವಿಲಗ್ನ
ಅಂದ್ರೆ ಇನ್ನು ಕೆಲವೊಬ್ರು ಮಧ್ಯದಲ್ಲೇ ಸಿಕ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಸತ್ತಿಲ್ಲ. ಕೆಲವೊಬ್ರು ಆ ಮುಖದಲ್ಲಿ ಪ್ರವೇಶ ಮಾಡಬೇಕಾದ್ರೇನೆ ಆ ಭಯಂಕರವಾದ ಹಲ್ಲುಗಳನ್ನು ನೋಡಿ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ, ಅಷ್ಟು ಭಯಂಕರ. ಹಾಗೆ ಎಲ್ರನ್ನೂ ಉಪ್ಪಿಟ್ಟು ತಿಂದಂಗೆ ತಿಂದ್ಬಿಡ್ತಾ ಇದ್ದಾನೆ. ಅಷ್ಟೇ. ಪ್ರಳಯ ಕಾಲದಲ್ಲಿ ಹೇಳ್ತಾರೆ, ಯಸ್ಯ ವಾಯೋ ಯಸ್ಯ ಉಪಸೇಚನಂ ಬ್ರಹ್ಮ ಯಸ್ಯ ಓದನಂ. ನೋಡಿ, ಚತುರ್ಮುಖ ಬ್ರಹ್ಮ ಅನ್ನ ಅಂತೆ ಪರಮಾತ್ಮನಿಗೆ, ವಾಯುದೇವರು ಪಲ್ಯ ಅಂತೆ, ಬಾಡಿಸ್ಕೊಳ್ಳಿಕ್ಕೆ ಪಲ್ಯ ಉಪ್ಪಿನಕಾಯಿ ಮೇಲ್ಗಡೆ ಹಾಕೊಂಡ್ರೆ ಆ ರೀತಿ ಅಂತೆ. ಅಂತಹ ಜ್ಞಾನಿ, ಅರ್ಥಾತ್ ಅವರನ್ನ ಅಷ್ಟು ಪ್ರಧಾನ ಅಂತ ಅವರನ್ನ. ಹೌದಾ, ಊಟಕ್ಕೆ ಉಪ್ಪಿನಕಾಯಿ ಅಂತ ಹೇಳಿ ಹೇಳ್ತೇವೆ, ಕರೆಕ್ಟ್. ಹೌದಾ, ಅಷ್ಟು ಪ್ರಧಾನ ಅಂಥವರನ್ನೇ ಪರಮಾತ್ಮ ತನ್ನ ಹೊಟ್ಟೆಯಲ್ಲಿ ಆ ರೀತಿ ಸ್ವೀಕಾರ ಮಾಡ್ತಾನೆ. ಇಂಥವರನ್ನ ಬಿಡ್ತಾನ? ಹಾಗೆ ಈ ಕಬ್ಬು ತಿದ್ದ ಹಾಗೆ ಅಗದು ಜಗದು ಬಿಸಾಕ್ ಬಿಡ್ತಾರಲ್ಲ, ಆ ರೀತಿ ಆಗ್ತಾ ಇದೆ ಇಲ್ಲಿ. ಉತ್ತಮ ಅಂಗೈಗೆ ಏನಂದ್ರೆ ತಲೆ. ಉತ್ತಮ ಅಂಗೈ ಅಂದ್ರೆ ತಲೆ ಅಂತರ್ಥ. ಉತ್ತಮ ಅಂತಂದ್ರೆ, ಉತ್ತಮ ಅಂಗ ಅಂದ್ರೆ ತಲೆ. ಅನೇಕ ಜನ ಇದ್ದಾರೆ, ಆದ್ರಿಂದ ಬಹುವಚನ ಉತ್ತಮಾಂಗೈಹಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು.